ಸದಸ್ಯರ ಮೇಲೆ ನೀವು ಮಾತಾಡ್ರಿ, ಪಾಪ ಅವ್ರಿಗೆ ಕೊಡ್ಬೇಡ್ರಿ. ಅಲ್ಲ ಅವ್ರು ಹೇಳಿದ್ರು, ಅವ್ರು ಹೇಳಿದ್ರು ಅಂತ ತಿಳ್ಕೊಡ್ರಿ, ಅವ್ರು ತಪ್ಪಿದ್ದೆಸ್ತರು ಅಂತ ಹೇಳಿದ್ರು ಅಂತ ತಿಳ್ಕೊಡ್ರಿ. ಅವಾಗ ಅವ್ರು ಉತ್ತರ ಹೇಳಕ್ ಅಡ್ಡಿಲ್ಲ. ಆಯ್ತು, ಅರುಣ್ ಬೆಲ್ಲದ್ ಮಾತಾಡ್ತೀನಿ, ಅಲ್ಲಿ ಮಾತಾಡಿ. ಬೆಲ್ಲದಾರೆ. ಮಾನ್ಯ ಅಧ್ಯಕ್ಷರೇ, ನಮ್ಮ ಸದನದ ಗೌರವಾನ್ವಿತ ಶಾಸಕರಾದ ವೇದವ್ಯಾಸ್ ಕಾಮತ್ ಅವರ ಮೇಲೆ ಒಂದು FIR ಅನ್ನು ದರ್ಜೆ ಮಾಡಲಾಗಿದೆ. ಏನು ವಿಷಯ? ಅವ್ರು ಯಾವುದಕ್ಕೂ ಪ್ರಚೋದನೆ ಕೊಟ್ಟರು ಅಂತೇಳಿ ಯಾವುದೇ ರೀತಿಯ ಹಿಂದೆ ಮುಂದೆ ಅದ್ರ ಬಗ್ಗೆ ವಿಚಾರಣೆ ಮಾಡದ ಒಬ್ಬ ಶಾಸಕರ ಮೇಲೆ ಈ ರೀತಿ FIR ಮಾಡ್ತಾರೆ ಅಂದ್ರೆ ಸರ್ಕಾರದ ಉದ್ದೇಶ ಏನು ದಮನ ನೀತಿ ಅನುಸರಿಸಬೇಕಂತ ನೀವು ಮಾಡಿದಿರಿ? ಪ್ರಶ್ನೆ ಕೇಳಿ. ಅಲ್ಲ, ಪ್ರಶ್ನೆ ಏನಿಲ್ಲ, ಪ್ರಶ್ನೆನೇ ಇದೆ. ನಮ್ದು ಇದೇ ದೊಡ್ಡ ವಿಷಯ. ಈಗ ವೇದವ್ಯಾಸ್ ಕಾಮತ್ ಅಂತ ಜಿಲ್ಲೆ ಶಾಸಕರ FIR ಏನಿಲ್ಲ. ಸರ್ ಉತ್ತರ ಕೇಳಿ. ಅಲ್ಲಲ್ಲ, ಮನೆ ಅಧ್ಯಕ್ಷೆ ಸರ್ ಆಯ್ತು, ಉತ್ತರ. ಮನೆ ಅಧ್ಯಕ್ಷೆ, ವೇದವ್ಯಾಸ್ ಕಾಮತ್ರು ಮೇಲೆ ಏಕಾಏಕಿ ಆದಂತ FIR ಅನ್ನ ನೆನ್ನೆ ಮಾಡಿದೆ ಅಂತೇಳಿ ನಾವು ನೋಡಿದೀವಿ. ಯಾರೋ ಒಬ್ರು ಅವ್ರ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ್ದು, ಅದಕ್ಕೆ ಇವರು ಪ್ರಚೋದನೆ ಕೊಟ್ಟರು ಅಂತ ಅವ್ರು ಊಹೆ ಮಾಡ್ಕೊಂಡು ಹೇಳಿದ್ದಾರೆ. ಇದಕ್ಕೆ ಏಕಾಏಕಿ ಶಾಸಕರನ್ನ ವಿಚಾರಣೆಗೂ ಮಾಡದಲೆ ದಿಢೀರ್ ಅಂತ ಹೇಳಿ FIR ಮಾಡಿಬಿಟ್ರೆ ಏನ್ ಪರಿಸ್ಥಿತಿ? ಶಾಸಕರಾಗ 16 ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತಾರೆ, ಅದಕ್ಕೆಲ್ಲ ಗಲಾಟೆಗಳಿಗೆ ಶಾಸಕರ ಕಾರಣನಾ? ಇದ್ಯಾರೋ ವೇದವ್ಯಾಸ ಒಬ್ರು ಅಲ್ಲ, ನಾಳೆ ಇನ್ನೊಬ್ರು ಮೇಲೆ ದೂರು ಕೊಡ್ತಾರೆ, ಹಂಗಾರೆ FIR ಮಾಡ್ತೀರಾ? ಈ ಪರಿಸ್ಥಿತಿ ಆದ್ರೆ ಶಾಸಕರ ಕೆಲಸ ಮಾಡೋದು ಹೆಂಗಾಗುತ್ತೆ? ಹಂಗಾಗಿ ಅಲ್ಲಿರುವಂತ ಕೆಲವಾರು ಜನರು ಶಾಸಕರಿಗೆ ಏನೋ ಮಾತಾಡ್ತಾರೆ, ಅವರು ಏನೋ ಶಾಸಕರವರಿಗೆ ಹೇಳ್ತಾರೆ, ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿ ಬರುವ 1.5 ಗಂಟೆ ಆ ವೇದಿಕೆಯಲ್ಲಿ ನಾನು ಇರ್ತೀನಿ. ಆ ವೇದಿಕೆಯಲ್ಲಿ MLC ಅವರು ಕೂಡ ಆ ವೇದಿಕೆಯಲ್ಲಿ ಇರ್ತಾರೆ. ಅದರ ನಂತರ MLC ಅವರು ಬೇಗ ಹೊರಟು ಹೋಗ್ತಾರೆ. ಅದರ ನಂತರ ಅಲ್ಲಿರುವಂತ ಹುಡುಗರು ನನ್ನನ್ನ ಗೆರವು ಹಾಕ್ಲಿಕ್ಕೆ ಬರ್ತಾರೆ. ಗೆರವು ಹಾಕುವಾಗ ಎಲ್ಲರೂ ಸಮಾಧಾನ ಮಾಡಿ ಕಳಿಸ್ತಾರೆ. ಇಲ್ಲಿ ಗಲಾಟೆಗಳು ಗೊಂದಲಗಳು ಆಗ್ಲಿಲ್ಲ, ಆದ್ರೆ ಅದಕ್ಕೆ ನಾನು ಕುಮ್ಮಕ್ಕು ಕೊಟ್ಟಿದ್ದೇನೆ, ನಾನು ಕೊಟ್ಟಿದ್ದೇನೆ ಅಂತ ಹೇಳುವಂಥದ್ದು. ಸುಮ್ಮನೆ ಒಂದು FIR ಹಾಕಬೇಕು ಅಂದ್ರೆ ತಾವು ಗೃಹ ಸಚಿವರಾಗಿದ್ರಿ, ಅದಕ್ಕೆ ತಾವೇ ಹೇಳ್ದಂಗೆ ಸಾಕ್ಷ್ಯ ಬೇಕು, ಆಧಾರ ಬೇಕು, ಮತ್ತೆ ಯಾವ ಕಾರಣಕ್ಕೆ FIR ಹಾಕ್ತಾರೆ ಎಲ್ಲ ಡೀಟೇಲ್ಸ್ ಬೇಕಾಗ್ತದೆ. ಸುಮ್ಮನೆ ಯಾರು FIR ಹಾಕಕ್ಕೆ ಹೋಗೋದಿಲ್ಲ, ಅದಕ್ಕೆ ಕಾರಣ ಇದ್ದೇ ಇರಬೇಕು. ಒಂದು ವೇಳೆ ಕಾರಣ ಇಲ್ಲದೇನೆ FIR ಹಾಕಿದ್ದಾರೆ ಅಂದ್ರೆ ಆ ಅಧಿಕಾರಿ ತಪ್ಪು ಮಾಡಿದ್ದಾರೆ ಅಂತ ಆಗುತ್ತೆ. ಆದ್ರಿಂದ ನಾನು ನಾಳೆ ಇದಕ್ಕೆ ವಿವರವಾದ ಉತ್ತರವನ್ನ ಒದಗಿಸ್ತೇನೆ.